ಬ್ರಹ್ಮಗಂಟು ಖ್ಯಾತಿಯ ನಟಿಗೆ ಸಿನಿಮಾದಿಂದ ಬಾಡಿ ಶೇಮಿಂಗ್. ಸೂಪರ್ ಹಿಟ್ ಸಿನಿಮಾದಲ್ಲೇ ಗೀತಾಗೆ ಅವಮಾನ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮದಿಂದ ಹಿಡಿದು ಮನರಂಜನಾ ಜಗತ್ತಿನವರೆಗೆ ದಪ್ಪ ಇದ್ದವರನ್ನ, ಕಪ್ಪು ಬಣ್ಣದವರನ್ನ ಅಥವಾ ದೇಹದ ಬಗ್ಗೆ ವಿಭಿನ್ನ ಅಭಿಪ್ರಾಯ ಹೊಂದಿದವರನ್ನ ಹಾಸ್ಯಕ್ಕಾಗಿ ಬಳಸಿಕೊಳ್ಳುವುದು ಅಥವಾ ಹೀಯಾಳಿಸೋದು ಸಾಮಾನ್ಯವಾಗಿದೆ. ಇದು ಹಾಸ್ಯವಲ್ಲ, ಬದಲಿಗೆ ವ್ಯಕ್ತಿಯ ಆತ್ಮವಿಶ್ವಾಸವನ್ನ ಕುಗ್ಗಿಸುವ ಮತ್ತು ಮಾನಸಿಕ ನೋವನ್ನ ಉಂಟು ಮಾಡುವ ಒಂದು ಕೀಳು ಮಟ್ಟದ ವರ್ತನೆ. ಸಮಾಜದಲ್ಲಿ ಈ ಕೆಟ್ಟ ಪ್ರವೃತ್ತಿ ಎಷ್ಟು ಆಳವಾಗಿ ಬೇರೂರಿದೆ ಎಂದರೆ ಸೆಲೆಬ್ರಿಟಿಗಳು ಇದರಿಂದ ಹೊರತಾಗಿಲ್ಲ. ಹೌದು, ಬ್ರಹ್ಮಗಂಟು ಧಾರಾವಾಹಿಯಿಂದ ಖ್ಯಾತಿ ಪಡೆದ ನಟಿ ಹಾಗೂ ಬಿಗ್ ಬಾಸ್ ಸ್ಪರ್ಧಿ ಗೀತಾ ಭಾರತಿ ಭಟ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅದೆಷ್ಟೋ ಬಾರಿ ಬಾಡಿ ಶೇಮಿಂಗ್ ಅನುಭವಿಸಿದ್ದಾರಂತೆ. ಆದರೆ ಆಘಾತಕಾರಿ ವಿಷಯವೆಂದರೆ ಅವರು ನಟಿಸಿದ ಒಂದು ಸೂಪರ್ ಹಿಟ್ ಸಿನಿಮಾದಲ್ಲೇ ಅವರಿಗೆ ಬಾಡಿ ಶೇಮಿಂಗ್ ಮಾಡಲಾಗಿದೆ ಅಂತ ಈಗ ಆರೋಪಿಸಿದ್ದಾರೆ. ಬ್ರಹ್ಮಗಂಟು ಸೀರಿಯಲ್ ಮೂಲಕ ಜನಪ್ರಿಯತೆ ಗಳಿಸಿದ ನಟಿ ಗೀತಾ ಭಾರತಿ ಭಟ್ ಅವರು ಕನ್ನಡದ ಬ್ಲಾಕ್ಬಸ್ಟರ್ ಸಿನಿಮಾ ಲವ್ ಮಾಕ್ಟೇಲ್ ತಂಡದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ ನಟಿಸಿ ನಿರ್ದೇಶಿಸಿದ ಮತ್ತು ನಿರ್ಮಿಸಿದ 2020ರ ಈ ಹಿಟ್ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡಿದ ಗೀತಾ ಅವರಿಗೆ ಆ ಪಾತ್ರದಲ್ಲಿ ಬಾಡಿ ಶೇಮಿಂಗ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಒಂದು ಸಂದರ್ಶನದಲ್ಲಿ ತಮ್ಮ ನೋವನ್ನ ತೋಡ್ಕೊಂಡಿರುವ ಗೀತಾ, ನಾನು ಲವ್ ಮಾಕ್ಟೇಲ್ನಲ್ಲಿ ಆ ಪಾತ್ರ ಮಾಡಿ ತಪ್ಪು ಮಾಡಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ. ಲವ್ ಮಾಕ್ಟೇಲ್ನಲ್ಲಿ ಅತಿಥಿ ಪಾತ್ರ ಮಾಡಿದ್ದ ಗೀತಾ ಭಾರತಿ ಭಟ್ ಖ್ಯಾತಿ ತಂದ್ರು ಪಶ್ಚಾತ್ತಾಪ ಪಟ್ಟ ಬ್ರಹ್ಮಗಂಟು ನಟಿ ಗೀತಾ. ಲವ್ ಮಾಕ್ಟೇಲ್ ಸಿನಿಮಾ 2020ರಲ್ಲಿ ರಿಲೀಸ್ ಆಯಿತು. ಕೋವಿಡ್ ಲಾಕ್ಡೌನ್ ಆರಂಭಕ್ಕೂ ಕೆಲವೇ ವಾರ ಮುನ್ನ ಈ ಚಿತ್ರ ತೆರೆಗೆ ಬಂತು. ಈ ಸಿನಿಮಾ ಸೋಲುವ ಹಂತದಲ್ಲಿತ್ತು. ಸುದೀಪ್ ಮಾಡಿದ ಒಂದು ಟ್ವೀಟ್ನಿಂದ ಚಿತ್ರಕ್ಕೆ ಬೆಂಬಲ ಸಿಕ್ತು. ಆ ಬಳಿಕ ಸಿನಿಮಾ ಸೂಪರ್ ಹಿಟ್ ಆಯಿತು. ಹಾಸ್ಯ ಹಾಗೂ ಭಾವನಾತ್ಮಕ ವಿಚಾರವನ್ನ ಸಿನಿಮಾದಲ್ಲಿ ಹೇಳಲಾಗಿತ್ತು. ಗೀತಾ ಭಾರತಿ ಭಟ್ ಈ ಚಿತ್ರದಲ್ಲಿ ಅತಿಥಿ ಪಾತ್ರ ಮಾಡಿದ್ರು. ಅವರು ಹೇಳೋ ಪ್ರಕಾರ ಚಿತ್ರದಲ್ಲಿ ಅವರ ಪಾತ್ರಕ್ಕೆ ಸಂಬಂಧಿಸಿದಂತೆ ಹೂವಿನ ರೀತಿ ಇದ್ರೂ ಹೂಕೋಸಿನ ರೀತಿ ಆಗಿದ್ದಾಳೆ ಎಂಬ ಡೈಲಾಗ್ ಅನ್ನ ಬಳಸಲಾಗಿತ್ತು. ಚಿತ್ರಮಂದಿರದಲ್ಲಿ ಈ ಡೈಲಾಗ್ ಅನ್ನ ದೊಡ್ಡ ಪರದೆಯ ಮೇಲೆ ನೋಡಿದಾಗ ಅವರಿಗೆ ತೀವ್ರ ಬೇಸರವಾಗಿದೆ. ನನ್ನನ್ನ ಕೆಟ್ಟ ರೀತಿಯಲ್ಲಿ ತೋರಿಸಲಾಗಿದೆ, ಬಾಡಿ ಶೇಮಿಂಗ್ ಆಗಿದೆ. ಸಿನಿಮಾ ಹಿಟ್ಟಾದ್ರೂ ನನಗೆ ಖುಷಿ ಇಲ್ಲ. ಆ ಪಾತ್ರ ಯಾಕೆ ಮಾಡಿದೆ ಅನ್ಸುತ್ತೆ. ನನ್ನಂತೆಯೇ ಇರುವ ಅನೇಕ ವ್ಯಕ್ತಿಗಳಿಗೆ ಬಾಡಿ ಶೇಮಿಂಗ್ ಮಾಡೋದಕ್ಕೆ ನಾನೇ ಅನುಮತಿ ಕೊಟ್ಟೆ ಅಂತ ಅನ್ಸುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಶಸ್ಸಿನ ಖ್ಯಾತಿಗಿಂತ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ಪಾತ್ರಗಳು ಮುಖ್ಯ. ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಇಂತಹ ಕೀಳುಮಟ್ಟದ ಮೆಸೇಜ್ ಕೊಡೋದು ಸಂಪೂರ್ಣ ತಪ್ಪು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆ ಪಾತ್ರದಿಂದ ಖ್ಯಾತಿ ಸಿಕ್ಕರೂ ಆ ರೀತಿಯ ಖ್ಯಾತಿ ಯಾರಿಗೆ ಬೇಕು ಅಂತ ಗೀತಾ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಗೀತಾ ಭಾರತಿ ಭಟ್ ಅವರ ಈ ನೋವಿನ ಮಾತುಗಳು ಇಂದು ಕೇವಲ ಸಿನಿಮಾ ರಂಗಕ್ಕಷ್ಟೇ ಅಲ್ಲ, ಇಡೀ ಸಮಾಜಕ್ಕೊಂದು ಕನ್ನಡಿ ಹಿಡಿದಂತಿದೆ. ಓರ್ವ ವ್ಯಕ್ತಿಯನ್ನು ಅವರ ದೇಹದ ಆಕಾರ ಅಥವಾ ಬಣ್ಣದ ಮೇಲೆ ಅಳೆಯುವುದು, ಟೀಕಿಸೋದು ಅಥವಾ ಹಾಸ್ಯ ಮಾಡುವುದು ಒಂದು ಗಂಭೀರ ಅಪರಾಧ. ಮನರಂಜನೆಯ ಹೆಸರಿನಲ್ಲಿ ಅಥವಾ ಟಿಆರ್ಪಿಗಾಗಿ ಬಾಡಿ ಶೇಮಿಂಗ್ ಅನ್ನು ಬಳಸಿಕೊಳ್ಳುವ ಪ್ರವೃತ್ತಿ ಹಿಂದೆ ನಿಲ್ಲಿಸಬೇಕು. ಜನಪ್ರಿಯ ವ್ಯಕ್ತಿಗಳು, ವಿಶೇಷವಾಗಿ ಸಾರ್ವಜನಿಕ ವೇದಿಕೆಗಳಲ್ಲಿರುವವರು ಇಂಥ ನಕಾರಾತ್ಮಕ ಸಂದೇಶಗಳಿಗೆ ತಮ್ಮ ಬೆಂಬಲ ನೀಡದೇ ಇರುವುದು ಅತ್ಯಂತ ಅಗತ್ಯ. ಇಂತಹ ಸೂಕ್ಷ್ಮ ವಿಚಾರಗಳ ಬಗ್ಗೆ ಸಮಾಜದಲ್ಲಿ ಇನ್ನಷ್ಟು ಜಾಗೃತಿ ಮೂಡಬೇಕಿದೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನ ಅವರು ಹೇಗಿದ್ದಾರೋ ಹಾಗೆಯೇ ಗೌರವಿಸುವುದು ಎಲ್ಲರ ಕರ್ತವ್ಯವಾಗಬೇಕಿದೆ. ನಿಸರ್ಗ ಗೌಡ, ಸ್ಪೀಡ್ ಮ್ಯೂಸಿಕ್ ಕನ್ನಡ, ಬೆಂಗಳೂರು.